ಶ್ರೀ ಗುರುಭ್ಯೋ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ವಾಸ್ತು ಬಗ್ಗೆ ಸಾಕಷ್ಟು ಅನುಮಾನಗಳು ಇದ್ದೇ ಇರುತ್ತೆ. ಇತ್ತೀಚೆಗಂತೂ ವಾಸ್ತು ಬಗ್ಗೆ ತುಂಬ ಮೂಢನಂಬಿಕೆಗಳ ಹೆಚ್ಚಾಗಿ ಕಾಡ್ತಾ ಇದ್ದಾವೆ. ನಿಜವಾದ ವಾಸ್ತು ಅನ್ನುವಂಥದ್ದು ಹೇಗೆ ಕೆಲಸ ಮಾಡುತ್ತೆ, ಅದು ವೈಜ್ಞಾನಿಕವ ಅವೈಜ್ಞಾನಿಕವ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಎರಡು ಸೇರಿದ್ರೆ 4 ಆ ರೀತಿ ಬರಬೇಕು. ಆ ರೀತಿ ಆದಾಗ ಅದು ವೈಜ್ಞಾನಿಕವಾಗಿರುತ್ತೆ. ಶಾಸ್ತ್ರೀಯವಾಗಿದೆಯಾ ವೈಜ್ಞಾನಿಕವಾಗಿದೆಯಾ? ತುಂಬ ಜನ ಹೇಳ್ತಾರೆ ವಿಜ್ಞಾನ ಎಷ್ಟು ಮುಂದುವರೆದಿದೆ, ಇಂಥ ಮುಂದುವರೆದಂಥ ವಿಜ್ಞಾನ ಯುಗದಲ್ಲಿ ವಾಸ್ತು ಅನ್ನುವಂಥದ್ದು ಅದೊಂದು ಮೂಢನಂಬಿಕೆನ ಒಪ್ಕೊಬೋದಾ ಅಂತೆಲ್ಲ ಹೇಳ್ತಾರೆ. ಅದು ವಾಸ್ತು ಅಂದರೆ ಮೂಢನಂಬಿಕೆ ಅಲ್ಲ, ಅದೊಂದು ವೈಜ್ಞಾನಿಕ. ಯಾಕೆಂದರೆ ಖಗೋಳಶಾಸ್ತ್ರ ಅನ್ನುವಂಥದ್ದು ಕೊಟ್ಟಿದ್ದೇ ನಮ್ಮ ಭಾರತೀಯರು. ಖಗೋಳಶಾಸ್ತ್ರ ಅನ್ನುವಂಥದ್ದು ಅದರ ಮೇಲೆ ಇನ್ನೂ ಸಾವಿರಾರು ವರ್ಷಗಳು ಅದರ ಮೇಲೆ ಅಧ್ಯಯನ ಮಾಡ್ಬೋದು. ಯಾಕೆಂದರೆ ಎಲ್ಲೋ ಗ್ರಹಣ ಆಗುವಂಥದ್ದನ್ನು ಇಲ್ಲಿ ನೋಡಿ ಹೇಳ್ತಾಯಿದ್ರು, ಎಲ್ಲೋ ಒಂದು ಅಮಾವಾಸ್ಯೆ ಹುಣ್ಣಿಮೆ ಆಗುವಂಥದ್ದನ್ನು ಮೊದಲೇ ಬರೆದಿಟ್ಟಿರ್ತಾಯಿದ್ರು. ಅಂದರೆ ಭೂಮಿ ಗುಂಡಗಿದೆ ಅನ್ನುವಂಥದ್ದು ನಮ್ಮ ಋಷಿಗಳಿಗೆ ಮೊದಲೇ ಗೊತ್ತಿತ್ತು. ವೈಜ್ಞಾನಿಕವಾಗಿ ಅದನ್ನು ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ವೈಜ್ಞಾನಿಕವಾಗಿ ಅನೇಕ ಗ್ರಂಥಗಳಿದ್ದಾವೆ. ಸುಮಾರು 300 ವರ್ಷಗಳಿಂದ ಇದು ನಮ್ಮ ಜನಗಳ ಕೈಗೆ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಅದು ನಿಮಗೆ ಗೊತ್ತಿದ್ದಾಗೆ ನಳಂದ ಯೂನಿವರ್ಸಿಟಿ ಅನ್ನುವಂಥದ್ದು ಇಡೀ ಜಗತ್ತಿನಲ್ಲೇ ಸ್ಕೂಲ್ ಇಲ್ದಿರೋ ಸಂದರ್ಭದಲ್ಲಿ ನಮ್ಮಲ್ಲಿ ಯೂನಿವರ್ಸಿಟಿ ಇತ್ತು. ಅಲ್ಲಿ ಅನೇಕ ಗ್ರಂಥಗಳು ಸುಟ್ಟು ಭಸ್ಮ ಆಗಿದ್ದಾವೆ. ಆದರೆ ಮಯಾ ವಿಜ್ಞಾನ, ಮಯಾ ವಾಸ್ತುಶಾಸ್ತ್ರ, ಮಯಾ ಅನ್ನುವಂಥ ಋಷಿ ದಕ್ಷಿಣ ಭಾರತದಲ್ಲಿದ್ದರು. ಮಯಾ ವಾಸ್ತು ಅಂತ ಇದೆ ಅವ್ರದ್ದು. ನಮ್ಮ ಮಾಯನ್ನರು ಸೆಂಟ್ರಲ್ ಅಮೇರಿಕಾದಲ್ಲಿ ಗೌಟ್ಮಾಲಾ ಅನ್ನೋ ಒಂದು ನಗರ ಇದೆ. ಅಲ್ಲಿ ಮಾಯನ್ ಸಿಟಿ ಇದೆ. ಅಲ್ಲಿ ನಮ್ಮ ಋಷಿ ಹೇಳಿರೋಂಥ ಒಂದು ಕ್ಯಾಲ್ಕುಲೇಷನ್ ಏನಿದೆ, ಆ ಕ್ಯಾಲ್ಕುಲೇಷನ್ ಪ್ರಕಾರನೇ ಅಲ್ಲಿ ಅನೇಕ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈಗಲೂ ಸಹ ನೀವು ನೋಡ್ಬೋದು. ಮೆಕ್ಸಿಕೋ ನಗರದಲ್ಲಿ ಇರೋವಂಥದ್ದು. ಮಾಯನ್ನರು ಅಲ್ಲಿ ವಾಸ ಮಾಡ್ತಾ ಇದ್ರು. ಮಾಯನ್ನರ ಒಂದು ಲೆಕ್ಕಾಚಾರದಲ್ಲಿ ಅಲ್ಲಿ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈಗಲೂ ಅನೇಕ ದೇವಸ್ಥಾನಗಳು ನಮ್ಮಲ್ಲಿ ಇದ್ದಾವೆ ದಕ್ಷಿಣ ಭಾರತದಲ್ಲಿ. ಅದರಲ್ಲೂ ಬೃಹದೇಶ್ವರ ದೇವಸ್ಥಾನ ಕುಂಭಕೋಣಂನಲ್ಲಿ ಒಂದು ದೊಡ್ಡ ಕಲ್ಲುಗಳನ್ನು ಅದು ಹೇಗೆ ಸಾಗಿಸಿದ್ರು ಅದೇ ವಿಜ್ಞಾನ ಅಂದರೆ ಇನ್ನೇನೋ ಅಲ್ಲ ಅರ್ಥ. ಒಂದು ಟನ್ ಎತ್ತಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಒಂದು ಟನ್ಗಳಿರೋವಂಥ ಒಂದು ಕ್ರೇನ್ ಬೇಕಾಗುತ್ತೆ ಎತ್ತೋದಕ್ಕೆ. ಅಂಥ ಒಂದು ವ್ಯವಸ್ಥೆಗಳು ಇಲ್ಲದೆ ಇರೋವಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲೇ ಟನ್ಗಟ್ಟಲೆ ಇರೋವಂಥ ಕಲ್ಲುಗಳನ್ನು ಅಷ್ಟು ಎತ್ತರಕ್ಕೆ ಕೊಂಡೊಯ್ದಿದ್ದಾರೆ, ಅಷ್ಟು ಎತ್ತರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದೇ ವಿಜ್ಞಾನ. ವೈಜ್ಞಾನಿಕವಾದಂಥ ಒಂದು ವಿಚಾರ ಇರಬೇಕು, ವೈಜ್ಞಾನಿಕವಾದಂಥ ಒಂದು ಚಿಂತನೆ ಇರಬೇಕು, ವೈಜ್ಞಾನಿಕವಾದಂಥ ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯವಾದಂಥ ಜಾಗವನ್ನು ಕಂಡುಕೊಂಡು ಮನೆಯನ್ನು ನಿರ್ಮಾಣ ಮಾಡ್ಕೊಳ್ಳೋವಂಥದ್ದು ವಾಸ್ತು ಅನ್ನುವಂಥದ್ರಲ್ಲಿ ಹೆಚ್ಚಿನ ಅಂಶ ಇರುವಂಥದ್ದು. ನಂತರ ನಮಗೆ ಪೂರ್ವ ದಿಕ್ಕಿಗೆ ನಾವು ಬಾಗಿಲನ್ನು ಯಾವ ಭಾಗದಲ್ಲಿ ನಿರ್ಮಾಣ ಮಾಡಿದ್ರೆ ಶ್ರೇಯಸ್ಸು ಉಂಟಾಗುತ್ತೆ, ಆಮೇಲೆ ಹೆಚ್ಚು ಅಭಿವೃದ್ಧಿ ಉಂಟಾಗುತ್ತೆ ಅನ್ನುವಂಥದ್ದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಈ ಒಂದು ಪದವಿಂಗಡಣೆ ಅನ್ನುವಂಥದ್ದು ನಮ್ಮ ಮಯಾ ವಾಸ್ತು ಅನ್ನುವಂಥದ್ರಲ್ಲಿ ಮಯಾಬ್ರಹ್ಮರು ಬರೆದಿಟ್ಟಿದ್ದಾರೆ. 9x9. ಈ 9x9 ಗ್ರಿಡ್ ಹಾಕ್ಕೊಂಡು ಅದರಲ್ಲಿ 81 ಪದವಿನ್ಯಾಸ ಬರುತ್ತೆ. ಆ 81 ಪದವಿನ್ಯಾಸದಲ್ಲಿ ಹೇಗೆ ಒಂದೊಂದು ಭಾಗಕ್ಕೂ ಒಂದೊಂದು ವಿಷಯವನ್ನು ಇಟ್ಟಿದ್ದಾರೆ ನಮ್ಮ ಋಷಿಗಳು. ಅದು ಸ್ಥಾಪತ್ಯ ವೇದ ಅನ್ನುವಂಥದ್ದು ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇದೆ. ಗಣಪತಿ ಸ್ಥಪತಿ ಅನ್ನೋವಂಥವರು ಆರ್ಕಿಟೆಕ್ಚರು, ಅವರು ತಮ್ಮ ಗ್ರಂಥದಲ್ಲಿ ಈ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದು ಮಯಾ ಋಷಿಯವರ ಒಂದು ಸಂಶೋಧನೆ ಫಲ. ಮಯಾ ಋಷಿಗಳು ಯಾವಾಗ ಬರೆದಿದ್ದು ಅಂತಂದರೆ 4 ವೇದಗಳು ಹುಟ್ಟೋದಕ್ಕಿಂತ ಮೊದಲು ಓಂಕಾರ ವೇದ ಅಂತ ಇತ್ತು. ಆ ಓಂಕಾರ ವೇದದಲ್ಲಿ ಶಿಲ್ಪಶಾಸ್ತ್ರ, ವಾಸ್ತುಶಿಲ್ಪ ವಿಜ್ಞಾನ, ಖಗೋಳ ವಿಜ್ಞಾನ, ನೃತ್ಯಶಾಸ್ತ್ರ, ಇದೆಲ್ಲ ವಿಷಯಗಳನ್ನು ಆವಾಗಲೇ ರಚನೆ ಮಾಡಿಟ್ಟಿದ್ರು ಅನ್ನುವಂಥದ್ದನ್ನು ಗಣಪತಿ ಸ್ಥಪತಿಗಳು ಅದನ್ನು ಕಂಡುಕೊಂಡು ಎಷ್ಟೋ ವಾಸ್ತು ತಜ್ಞರಿಗೆ ಅದು ಮಾದರಿ ಆಗಿದ್ದಾರೆ. ಹಾಗಾಗಿ ಈ ಒಂದು ಪದವಿನ್ಯಾಸದಲ್ಲಿ ಎಲ್ಲಿ ಎಂಟ್ರೆನ್ಸ್ ಇಟ್ಕೊಂಡ್ರೆ
ನಮಗೆ ಉತ್ತಮ ಫಲ ಅನ್ನುವಂಥದ್ದು ಸಿಗುತ್ತೆ. ಅದನ್ನು ಇಟ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನೋಡಿ, 1 ಈಶಾನ, 2 ಪರ್ಜನ್ಯ, 3 ಜಯಂತ, 4 ಮಹೇಂದ್ರ, 5 ಆದಿತ್ಯ ಮತ್ತು 6 ಸತ್ಯ, 7 ವೃಷ, 8 ಅಂತರಿಕ್ಷ ಮತ್ತು 9 ಅಗ್ನಿ. ಈ ರೀತಿ ಒಂದೊಂದು ಪದಕ್ಕೂ ಒಂದೊಂದು ದೇವತೆಯ ಹೆಸರನ್ನು ಕೊಟ್ಟಿದ್ದಾರೆ. ಆ ದೇವತೆ ಇರೋವಂಥ ಸ್ಥಾನದಲ್ಲಿ ಅಂದರೆ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಏನು ಫಲ ಸಿಗುತ್ತೆ ಅನ್ನುವಂಥದ್ದನ್ನು ಸುಮಾರು 15,000 ವರ್ಷಗಳ ಹಿಂದೆ ನಮ್ಮ ಮಾಯಾ ಋಷಿ, ಮಾಯಾ ಬ್ರಹ್ಮರು ಅದರಲ್ಲಿ ರಚನೆ ಮಾಡಿಟ್ಟಿದ್ದಾರೆ. ಪದ್ಮಭೂಷಣ ಡಾಕ್ಟರ್ ಗಣಪತಿ ಸ್ಥಪತಿಗಳು ಈ ಒಂದು ವಿಷಯಗಳನ್ನು ಅವರು ಹಂಚ್ಕೊಂಡಿದ್ದಾರೆ. ಸ್ಥಾಪತ್ಯ ವೇದ ಅನ್ನೋ ಒಂದು ಗ್ರಂಥದಲ್ಲಿ ಈ ವಿಷಯಗಳು ಅಡಕವಾಗಿದ್ದಾವೆ. ಇದು ಪುರಾತನವಾದಂಥ ಶಾಸ್ತ್ರ. ಇದು 20-30 ವರ್ಷಗಳಿಂದ ಬಂದಂಥ ಶಾಸ್ತ್ರ ಅಲ್ಲ. ಅದರಿಂದ 20-30 ವರ್ಷಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಅದನ್ನು ಪರಿಹಾರ ಮಾಡ್ಕೊಬೇಕು ನಾವೆಲ್ಲ. ಅದೆಲ್ಲ ನಿಜವಾದ ವಾಸ್ತು ಅನ್ನುವಂಥದ್ದು ಬೇರೆದೇ ಇದೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡತ್ತೆ. ಎಲ್ಲಿ ಇಟ್ಕೊಂಡ್ರೆ ಏನು ಫಲ ಸಿಗುತ್ತೆ ಅನ್ನುವಂಥದ್ದು ಇಲ್ಲಿದೆ ನೋಡಿ. ಮೊದಲನೇ ಭಾಗ, ಈಶಾನದಲ್ಲಿ ಇಟ್ಟರೆ ಅಗ್ನಿಭಯ ಉಂಟಾಗುತ್ತೆ. ಅಗ್ನಿಭಯ ಅಂತಂದರೆ ಅಲ್ಲಿ ಯಾವಾಗಲೂ ಸಿಡಿಮಿಡಿಗೊಳ್ತಾ ಇರ್ತಾರೆ ವ್ಯಕ್ತಿ. ಹಾಗಾಗಿ ಅಲ್ಲಿ ಎಂಟ್ರೆನ್ಸು ಸಾಮಾನ್ಯವಾಗಿ ನಾರ್ತ್ ಈಸ್ಟಲ್ಲಿ ಎಂಟ್ರೆನ್ಸ್ ಇಡ್ರಿ ಅಂತಾರೆ. ಈಗ ನೋಡಿ, ಇದು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಸಾಮಾನ್ಯವಾಗಿ ನಾರ್ತ್ ಈಸ್ಟಲ್ಲಿ ಎಂಟ್ರೆನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಈಶಾನ್ಯದಲ್ಲಿಟ್ಟರೆ ಅಗ್ನಿಭಯವನ್ನು ಉಂಟು ಮಾಡುತ್ತೆ. ಹಾಗಾಗಿ ಅಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ನಾನೂ ಸಹ ಒಂದು 20-30 ವರ್ಷಗಳಿಂದ ನಾನು ಈ ಒಂದು ವಾಸ್ತುವನ್ನು ನೋಡ್ತಾ ಇದ್ದೀನಿ. ಅಲ್ಲಿ ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಬಹಳ ಕಡಿಮೆ. ಸಮಸ್ಯೆಗಳು ಇದ್ದೇ ಇರುತ್ತೆ. ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಆಮೇಲೆ ಪರ್ಜನ್ಯದಲ್ಲಿ ಸ್ಥಾಪನೆ ಮಾಡಿಕೊಂಡ್ರೆ ನಿಮ್ಮ ಎಂಟ್ರೆನ್ಸು, ಮುಖ್ಯ ದ್ವಾರವನ್ನು ನೋಡಿ, ಧನನಾಶ ಉಂಟಾಗುತ್ತೆ. ಎಲ್ಲ ರೀತಿಯಲ್ಲೂ ಸಮಸ್ಯೆ ಉಂಟಾಗುತ್ತೆ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಾರ್ತ್ ಈಸ್ಟಿಂದ ಒಂದು 11 ಇಂಚು 12 ಇಂಚು ಪಕ್ಕಕ್ಕೆ ಇಟ್ಕೊಳ್ರಿ ಬಾಗಿಲು ಅಂತ ಹೇಳ್ತಾರೆ. ಅದು ಶಾಸ್ತ್ರದಲ್ಲಿ ಎಲ್ಲೂ ಬರೆದಿಲ್ಲ. ಸುಮ್ಮನೆ ಏನೋ ಒಂದು ವಿಷಯಗಳನ್ನು ಸುಮ್ಮನೆ ಹೇಳ್ತಾ ಇರ್ತಾರೆ ಬಿಟ್ಟರೆ ಅದಕ್ಕೆ ವೈಜ್ಞಾನಿಕವಾದಂಥ ಹಿನ್ನೆಲೆ ಇಲ್ಲ. ನಂತರ ಜಯಂತ ಅನ್ನುವಂಥ ಸ್ಥಾನದಲ್ಲಿ ನೀವು 2 ಪದಗಳನ್ನು ಬಿಟ್ಟು ಆ ಜಯಂತ ಅನ್ನುವಂಥ ಸ್ಥಾನದಲ್ಲಿಟ್ಟರೆ ಧನ ಪ್ರಾಪ್ತಿ ಉಂಟಾಗುತ್ತೆ. ನಂತರ 4ನೇ ಭಾಗ ಮಹೇಂದ್ರದಲ್ಲಿಟ್ಟರೆ ಅಧಿಕಾರ ಪ್ರಾಪ್ತಿ, ರಾಜಾನುಗ್ರಹ. ನಾನು ಸುಮಾರು ಮನೆಗಳೆಲ್ಲ ನೋಡಿದ್ದೀನಿ. ಇಂಥ ಒಂದು ಮಹೇಂದ್ರ ಅನ್ನುವಂಥ ಜಾಗದಲ್ಲಿ ಯಾರು ಬಾಗಿಲನ್ನು ಇಟ್ಕೊಂಡಿದ್ದಾರೋ ಅವರು IAS ಆಫೀಸರು, ಈ ರೀತಿ ದೊಡ್ಡ ದೊಡ್ಡ ಪದವಿಯಲ್ಲಿ ಇರೋವಂಥದ್ದನ್ನು ನಾನು ಸಾಕಷ್ಟು ಮನೆಗಳನ್ನು ನೋಡಿದ್ದೀನಿ. ಯಾಕೆಂದರೆ ಅವ್ರಿಗೆ ಗೊತ್ತಿಲ್ಲದೇ ಅವರು ಆ ಒಂದು ಭಾಗದಲ್ಲಿ ಮುಖ್ಯ ದ್ವಾರವನ್ನು ಇಟ್ಟಿರ್ತಾರೆ. ಹಾಗಾಗಿ ಅದರ ಫಲವನ್ನು ಅವರು ಅನುಭವಿಸ್ತಾರೆ. ಹಾಗಾಗಿ ಮಹೇಂದ್ರದಲ್ಲಿ ಇಟ್ಟರೆ ಅಧಿಕಾರ ಪ್ರಾಪ್ತಿ ಉಂಟಾಗುತ್ತೆ. ನಾನು ಸುಮಾರು ಮನೆಗಳನ್ನು ನೋಡಿದ್ದೀನಿ. ಅದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ, ಅಧಿಕಾರ ಪ್ರಾಪ್ತಿ ಆಗೇ ಆಗುತ್ತೆ ಮಹೇಂದ್ರ ಅನ್ನೋ ಜಾಗದಲ್ಲಿ. ಆಮೇಲೆ ಆದಿತ್ಯ ಅನ್ನುವಂಥ ಜಾಗದಲ್ಲಿ ಪುತ್ರನಾಶ, ಶತ್ರುತ್ವ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದರೆ ಸೆಂಟ್ರಲ್ಲಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಒಳ್ಳೆಯದೇ. ಆದರೆ ಅದಕ್ಕೆ ಕೆಲವು ಸೂತ್ರಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಸೂತ್ರಗಳು ಏನಂತಂದರೆ, ಇಲ್ಲಿ ಎಂಟ್ರೆನ್ಸ್ ಮಾಡಿದಾಗ ಒಂದು 2-3 ಇಂಚು ಮಹೇಂದ್ರ ಕಡೆ ಎಂಟ್ರೆನ್ಸನ್ನು ಜರುಗಿಸ್ಕೊಬೇಕಾಗುತ್ತೆ. ಆಮೇಲೆ ಇಲ್ಲಿಂದ ಇದು ಬ್ರಹ್ಮಸೂತ್ರ ಅಂತ ಕರೀತಾರೆ. ಆ ಬ್ರಹ್ಮಸೂತ್ರ ಒಂದು ಕಡೆ ಸ್ಟಾರ್ಟ್ ಆದರೆ ಇನ್ನೊಂದು ಕಡೆ ಅಲ್ಲಿ ಎಂಟ್ರೆನ್ಸ್ ಅನ್ನುವಂಥದ್ದು ಇರಬೇಕು, ಇಲ್ಲ ಕಿಟಕಿ ಆದರೂ ಇರಬೇಕು. ಇಲ್ಲೂ ಅಷ್ಟೇ, ಇದು ಸೋಮಸೂತ್ರ ಅಂತ ಇಲ್ಲಿಂದ ಹೊರಡುತ್ತೆ. ಈ ಸೋಮಸೂತ್ರದಲ್ಲೂ ಅಷ್ಟೇ ಅದಕ್ಕೆ, ಆ ಸೂತ್ರಕ್ಕೆ ಯಾವುದೇ ರೀತಿ ಅಡೆತಡೆ ಉಂಟಾಗಬಾರ್ದು. ಇದು ಎದುರುಗಡೆ ಒಂದು ಗೋಡೆ ಇರೋ ಅಂಥದ್ದು, ಒಂದು ಪಿಲ್ಲರ್ ಇರೋ ಅಂಥದ್ದು ಮಾಡಿದಾಗ ಅದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಹಾಗಾಗಿ ಅದಕ್ಕೆ ಪದವಿನ್ಯಾಸ ಅನ್ನುವಂಥದ್ದು ಮಾಡಿಕೊಂಡು ಎಲ್ಲಿ ನಿಮಗೆ ಒಂದು ಪಿಲ್ಲರ್ ಬರಬೇಕು, ಮರ್ಮಸ್ಥಾನಗಳ ಮೇಲೆ ಪಿಲ್ಲರ್ ಬರಬಾರ್ದು, ಅಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಇದು ಬ್ರಹ್ಮ ನಾಭಿ, ಅದು ಆ ನಾಭಿ ಮೇಲೆ ಅಂತೂ ಖಂಡಿತ ಪಿಲ್ಲರ್ ಬರಲೇಬಾರ್ದು. ಅಲ್ಲಿ ಪಿಲ್ಲರ್ ಬಂದಾಗ
ಅನೇಕ ರೀತಿಯ ಸಮಸ್ಯೆಗಳು ಒತ್ತಡಗಳನ್ನು ಅನುಭವಿಸ್ತಾರೆ. ನಂತರ 6ನೇ ಸ್ಥಾನದಲ್ಲಿ ಸತ್ಯ. ಇಲ್ಲಿ ನೀವು ಏನಾದರೂ ಎಂಟ್ರೆನ್ಸ್ ಇಟ್ಕೊಂಡ್ರೆ ಅಲ್ಲಿ ಮಿತ್ರಭಂಗ, ಮಿತ್ರರು ನಿಮ್ಮಿಂದ ದೂರ ಆಗ್ತಾರೆ. ಆನಂತರ ವೃಷ ಅನ್ನುವಂಥ ಜಾಗದಲ್ಲಿ 7ನೇ ಭಾಗದಲ್ಲಿ ಪತಿ ವಿಯೋಗ, ಕ್ರೂರತ್ವ ಉಂಟಾಗುತ್ತೆ. ಅಲ್ಲಿ ಅಗ್ನಿಮೂಲೆ ಅನ್ನೋದು ಹೆಚ್ಚು ಕಮ್ಮಿ ಅಗ್ನಿಮೂಲೆ ಕಡೆಗೆ ಬರುತ್ತೆ. ಅಲ್ಲಿ ಎಂಟ್ರೆನ್ಸ್ ಇಟ್ಟರೆ ಅಲ್ಲಿ ಅನೇಕ ರೀತಿಯಲ್ಲಿ ಆಕ್ಸಿಡೆಂಟ್ಗಳಾಗುವಂಥದ್ದನ್ನು ನಾನು ನೋಡಿದ್ದೀನಿ. ಅಲ್ಲಿ ಅನೇಕ ರೀತಿಯ ಆಕ್ಸಿಡೆಂಟ್ಗಳು ಉಂಟಾಗಿದ್ದಾವೆ. ನಾನೇ ನಮ್ಮ ಒಂದು ಕೆಲವರು ಗುರುಗಳ ಮನೆ ಅದೇ ರೀತಿ ಕಟ್ಟಿದ್ರು. 7ನೇ ಸ್ಥಾನದಲ್ಲಿ ಅವ್ರಿಗೆ ಅನಾರೋಗ್ಯ ಶುರುವಾಯಿತು. ಕಡೆಗೆ ಅವರು ಸಮಸ್ಯೆಗಳಿಂದ ಮರಣವನ್ನು ಹೊಂದರು. ಅದೇ ರೀತಿ ಸುಮಾರು ಕಡೆ ನಾನು ನೋಡಿದ್ದೀನಿ. ಅಗ್ನಿಮೂಲ ಕಡೆಗೆ ಎಂಟ್ರೆನ್ಸ್ ಇಟ್ಟಾಗ ಸಮಸ್ಯೆಗಳು ಉಂಟಾಗುತ್ತೆ. ಆಮೇಲೆ ಅಂತರಿಕ್ಷದಲ್ಲಿ ಇಟ್ಟರೆ ಚೋರ ಭಯ, ವಿನಾಶವನ್ನು ಉಂಟು ಮಾಡುತ್ತೆ. ಅಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಏಳಿಗೆ ಅನ್ನುವಂಥದ್ದು ಇರೋದಿಲ್ಲ. ಅನಂತರ 9ನೇ ಸ್ಥಾನದಲ್ಲಿ ಗಂಡಾಂತರವನ್ನು ಉಂಟು ಮಾಡುತ್ತೆ. ಅಗ್ನಿ ಸ್ಥಾನದಲ್ಲಿ ಗಂಡಾಂತರವನ್ನು ಉಂಟು ಮಾಡುತ್ತೆ. ಯಾವ ರೀತಿ ಅಂತಂದರೆ, ನಾನು ಒಂದು 35 ವರ್ಷಗಳ ಹಿಂದೆ ಒಂದು ಮನೆಗೆ ಯೋಗ ಹೇಳ್ಕೊಡಕ್ಕೆ ಹೋಗ್ತಾಯಿದ್ದೆ. ಅವ್ರದ್ದು ಎಂಟ್ರೆನ್ಸು ಅಗ್ನಿಮೂಲೆ ಕಾರ್ನರಲ್ಲಿತ್ತು. ಆ ಮನೆ ತಗೊಂಡ ಮೇಲೆ IAS ಆಫೀಸರ್ ಅವರು ಅನೇಕ ಕಾಯಿಲೆಗಳಿಂದ ಒದ್ದಾಡಿ 1-2 ವರ್ಷದಲ್ಲೇ ಅವ್ರು ತೀರ್ಕೊಂಡ್ರು. ಅವರ ಮಿಸ್ಸಸ್ಸು ಅಲ್ಲಿ ಅವರು ಕ್ಯಾನ್ಸರಿಂದ ತೀರ್ಕೊಂಡ್ರು. ಆಮೇಲೆ ಒಬ್ಬನೇ ಮಗನಿಗೆ 2 ಕಾಲು ಒಂದು ಸ್ವಲ್ಪ ಕ್ರಾಸ್ ಇತ್ತು. ಹಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಏನೂ ತೊಂದರೆ ಆಗ್ತಾಯಿರಲಿಲ್ಲ. ಏನಾಯಿತು, ಅದು ಕಾಲು ಸರಿ ಮಾಡೋದಕ್ಕೋಸ್ಕರ ಹೋಗಿ ಆಪ್ರೇಷನ್ ಅಂತ ಇಟ್ಕೊಂಡ್ರು. 2 ಕಾಲು ಹೊರ್ಟೋಯ್ತು ಅವ್ರದ್ದು. ಆಮೇಲೆ ಈಗ ವೀಲ್ ಚೇರೆಲ್ಲ ಓಡಾಡ್ತಾ ಇದ್ದಾರೆ. ಅನೇಕ ರೀತಿಯ ಸಮಸ್ಯೆಗಳು ಈ ರೀತಿ ಅನುಭವಕ್ಕೆ ಬರುತ್ತೆ. ಅಲ್ಲಿ ಒಂದು 2 ಭಾಗದಲ್ಲಷ್ಟೇ ಜಯಂತ ಮತ್ತು ಮಹೇಂದ್ರ ಅನ್ನೋ ಸ್ಥಾನದಲ್ಲಿ ಮಾತ್ರ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ಸಮೃದ್ಧಿಯನ್ನು ತಂದುಕೊಡುತ್ತೆ, ಅಧಿಕಾರವನ್ನು ಉಂಟು ಮಾಡುತ್ತೆ. ಆಮೇಲೆ ಎಲ್ಲ ರೀತಿಯಲ್ಲೂ ಫ್ಯಾಮಿಲಿಯಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಉಂಟಾಗುತ್ತೆ. ಇದು ಒಂದು ವೈಜ್ಞಾನಿಕವಾದಂಥ ವಾಸ್ತುಶಾಸ್ತ್ರ. ಹಾಗಾಗಿ ಇದನ್ನು ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಹತ್ರ ನಾನು ಹಂಚ್ಕೊಳ್ತಾ ಇದ್ದೀನಿ. ಸ್ಥಾಪತ್ಯ ವೇದ ಅಂತೇಳ್ಬಿಟ್ಟು ಡಾಕ್ಟರ್ ಗಣಪತಿ ಸ್ಥಪತಿ ಅವರು ಆರ್ಕಿಟೆಕ್ಚರು, ಶಿಲ್ಪಿ, ಅನೇಕ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಅವರು ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟಿದ್ದಾರೆ. ಹಾಗಾಗಿ ಅಂಥ ಅನುಭವಿಗಳ ಒಂದು ವಿಷಯಗಳ ಆಧಾರದಿಂದ ನಾನು ಈ ಒಂದು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಈ ವಿಷಯ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ತಿಳಿಸಿದ್ರೆ ನಮಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾನು ಸಿದ್ಧವಾಗಿರ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರುತ್ತೇನೆ. ಥ್ಯಾಂಕ್ ಯು.